ದಿನಗಳ ಯುದ್ಧ ಕೊನೆಗೂ ಕೂಡ ಅಂತ್ಯವಾಯಿತಾ? ಇಸ್ರೇಲ್ ಹಾಗೆ ಇರಾನ್ ಕದನ ವಿರಾಮದ ಬಗ್ಗೆ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಎರಡೂ ದೇಶಗಳು ಕದನ ವಿರಾಮಕ್ಕೆ ಒಪ್ಪಿವೆ. ಮಧ್ಯಪ್ರಾಚ್ಯ ರಾಷ್ಟ್ರವನ್ನ ಎರಡೂ ದೇಶಗಳು ತಡೆದಿವೆ. ಜಗತ್ತಿಗೆ ಇದು ಶಾಂತಿಯ ಸಮಯ ಅಂತ ಡೊನಾಲ್ಡ್ ಟ್ರಂಪ್ ಎರಡೂ ದೇಶಗಳಿಗೆ ಅಭಿನಂದನೆ ಅಂತ ಪೋಸ್ಟ್ ಹಾಕಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅಮೆರಿಕ ಅಧ್ಯಕ್ಷ ಪೋಸ್ಟ್ ಇದು. ಈಗ ಎರಡೂ ದೇಶಗಳು ಶಾಂತಿಯ ಮಂತ್ರವನ್ನ ಪಠಿಸ್ತಾ ಇದ್ದಾವೆ. ಜಗತ್ತಿಗೆ ಇದು ಶಾಂತಿಯ ಸಮಯ, ಎರಡೂ ದೇಶಗಳಿಗೆ ಅಭಿನಂದನೆ ಅಂತ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ನೋಡಿ, ಆ ಟ್ವೀಟ್ ಅನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ಯಾವ ರೀತಿಯಾಗಿ ಯುದ್ಧ ಆಗ್ತಾ ಇದೆ, ಅದರಲ್ಲೂ ಕೂಡ ಅಮೆರಿಕ ನೇರ ಪ್ರವೇಶವನ್ನ ಮಾಡಿತು, ಇರಾನ್ ವಿರುದ್ಧ ಸಮರವನ್ನೇ ಸಾರಿತು. ಈಗ ಅಮೆರಿಕ ಅಧ್ಯಕ್ಷ ಟ್ರಂಪ್ ಯಾವ ರೀತಿಯಾಗಿ ಪೋಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಎರಡೂ ದೇಶಗಳು ಯುದ್ಧ ವಿರಾಮವನ್ನ ಘೋಷಣೆ ಮಾಡಿದ್ದಾವೆ. ಮಧ್ಯಪ್ರಾಚ್ಯದ ದೇಶಗಳು ಈಗ ಉಳ್ಕೊಂಡಿದ್ದಾವೆ. ಶಾಂತಿ ಮಂತ್ರವನ್ನ ಪಠಿಸ್ತಾ ಇದ್ದಾರೆ ಎರಡೂ ದೇಶದ ಲೀಡರ್ಸ್ಗಳು, ಅಂದ್ರೆ ಅಧ್ಯಕ್ಷರು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಅಮೆರಿಕ ಯಾವ ರೀತಿಯಾಗಿ ಇರಾನ್ ಮೇಲೆ ದಾಳಿ ಮಾಡ್ತು, ಅದು ಕೂಡ ಪರಮಾಣು ಇಂಪ್ಲಿಮೆಂಟ್ ಯಾವುದೇ ಕಾರಣಕ್ಕೂ ಕೂಡ ಮಾಡಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಮೊನ್ನೆ 3 ಕಡೆ ರಾತ್ರೋರಾತ್ರಿ ದಾಳಿ ಮಾಡ್ತು. ಇದರಿಂದ ಮತ್ತು ಕುಪಿತಗೊಂಡಂತ ಕೆಂಡ ಕಾರ್ತಾ ಇರುವಂಥ ಇರಾನ್, ನಾವು ಅಮೆರಿಕ ವಿರುದ್ಧವೇ ಯುದ್ಧ ಮಾಡ್ತೀವಿ ಏನಿವಾಗ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನೊಂದು ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ. ಟ್ರಂಪ್ ಕದನ ವಿರಾಮ ಮಾತು ತಳ್ಳಿ ಹಾಕಿದ್ದಾರೆ. ಇರಾನ್ ಈವರೆಗೆ ಯಾವುದೇ ಕದನ ವಿರಾಮ ಒಪ್ಪಂದ ಆಗಿಲ್ಲ. ಇಸ್ರೇಲ್ಗೆ ಷರತ್ತು ವಿಧಿಸಿದ ಇರಾನ್, ಇಸ್ರೇಲ್ ಮೊದಲು ತನ್ನ ದಾಳಿ ನಿಲ್ಲಿಸಬೇಕು, ಸ್ಥಳೀಯ ಕಾಲಮಾನ ಮುಂಜಾನೆ 4 ಗಂಟೆ ಒಳಗೆ ದಾಳಿ ನಿಲ್ಲಬೇಕು, ಇಸ್ರೇಲ್ ದಾಳಿ ನಿಲ್ಲಿಸಿದ್ರೆ ನಾವು ಪ್ರತೀಕಾರ ಮುಂದುವರಿಸಲ್ಲ. ಕದನ ವಿರಾಮ ಬಗ್ಗೆ ಇಸ್ರೇಲ್ಗೆ ಷರತ್ತು ವಿಧಿಸಿದ ಇರಾನ್. ಎಕ್ಸ್ ಖಾತೆಯಲ್ಲಿ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಚಿ ಪೋಸ್ಟ್ ಹಾಕಿದ್ದಾರೆ. ನೋಡಿ, ಈ ಟ್ರಂಪ್ ಒಂದು ಮೆಸೇಜ್ ಮಾಡಿದ್ದಾರೆ, ಮೆಸೇಜ್ ಪಾಸ್ ಮಾಡಿದ್ರು, ಕದನ ವಿರಾಮವನ್ನ ಈಗ ಘೋಷಣೆ ಮಾಡಿದ್ದಾರೆ ಅಂತ. ಆದರೆ ಸಂಪೂರ್ಣವಾಗಿ ಈ ಮೆಸೇಜ್ ಅನ್ನ ಉಲ್ಲಂಘನೆ ಮಾಡಿದ್ದಾರೆ. ಅಂದ್ರೆ ಇದನ್ನ ವಿರೋಧವನ್ನ ವ್ಯಕ್ತಪಡಿಸಿದ್ರು, ನಾವೇನು ಮಾಡಿಲ್ಲ ರೀ ಅಂತ ಹೇಳ್ತಿದ್ದಾರೆ. ಈ ಮೆಸೇಜ್ ಅನ್ನ ತಳ್ಳಿ ಹಾಕಿದೆ ಇರಾನ್. ಈವರೆಗೆ ಯಾವುದೇ ಕದನ ವಿರಾಮ ಒಪ್ಪಂದ ಆಗಿಲ್ಲ, ಕಂಪ್ಲೀಟ್ ಆಗಿ ಅಬ್ಬಾಸ್ ಮಾಡಿರುವಂತ ಮೆಸೇಜ್ ಇದು. ಅಬ್ಬಾಸ್ ಯಾರಂತ ಹೇಳಿದ್ರೆ ಇರಾನ್ನ ವಿದೇಶಾಂಗ ಇಲಾಖೆಯ ಸಚಿವ ಅಬ್ಬಾಸ್. ಸೊ ಅಬ್ಬಾಸ್ ಹೇಳ್ತಾ ಇರುವಂತದ್ದು ನಾವ್ಯಾವುದು ಒಪ್ಪಂದ ಆಗಿಲ್ಲ ರೀ ಅಂತ ಹೇಳ್ತಾ ಇದ್ದಾರೆ, ಮೆಸೇಜ್ ಮಾಡ್ತಾ ಇದ್ದಾರೆ. ಇಸ್ರೇಲ್ಗೆ ಷರತ್ತು ವಿಧಿಸಿದ ಇರಾನ್, ಇಸ್ರೇಲ್ ಮೊದಲು ತನ್ನ ದಾಳಿ ನಿಲ್ಲಿಸಬೇಕು, ಆಮೇಲೆ ನಾವು ನಿಲ್ಲಿಸ್ತೀವಿ, ಸ್ಥಳೀಯ ಕಾಲಮಾನ ಮುಂಜಾನೆ 4 ಗಂಟೆ ಒಳಗೆ ದಾಳಿ ನಿಲ್ಲಬೇಕು, 4 ಗಂಟೆ ಒಳಗೆ ಸಂಪೂರ್ಣವಾಗಿ ಇಸ್ರೇಲ್ ದಾಳಿಯನ್ನು ನಿಲ್ಲಿಸಿದ್ರೆ ನಾವು ನಿಲ್ಲಿಸ್ತೀವಿ, ಇಸ್ರೇಲ್ ದಾಳಿ ನಿಲ್ಲಿಸಿದ್ರೆ ನಾವು ಪ್ರತೀಕಾರ ಮುಂದುವರಿಸಲ್ಲ. ಕದನ ವಿರಾಮ ಬಗ್ಗೆ ಇಸ್ರೇಲ್ಗೆ ಷರತ್ತನ್ನು ವಿಧಿಸಿದ ಇರಾನ್. ಎಕ್ಸ್ನಲ್ಲಿ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಚಿ ಪೋಸ್ಟ್ ಅನ್ನು ಮಾಡಿದ್ದಾರೆ. ನೋಡಿ, ಒಂದು ಕಡೆ ಟ್ರಂಪ್ ಪೋಸ್ಟ್ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಅಂದ್ರೆ ಟ್ರಂಪ್ ಹೇಳೋ ಲೆಕ್ಕದಲ್ಲಿ ನಾನು ನೊಬೆಲ್ ಪ್ರಶಸ್ತಿಗೆ ಪುರಸ್ಕೃತ ಆಗುವಂಥ ವ್ಯಕ್ತಿ ಆ ರೀತಿಯಲ್ಲಿ ಟ್ವೀಟ್ ಮಾಡಿದ್ದಾರೆ. ತಾನೇ ಮುಂದೆ ನಿಂತು ಶಾಂತಿ ಒಪ್ಪಂದ ಮಾಡಿದ್ದೀನಿ ಅಂತ ಎರಡು ದೇಶದವ್ರು ಹೇಳಬೇಕು. ಆದರೆ ಎರಡು ದೇಶಗಳ ಮುಂಚೆನೆ ಈ ಟ್ರಂಪ್ ಪೋಸ್ಟ್ ಹಾಕ್ತಾರೆ. ಭಾರತ ಪಾಕಿಸ್ತಾನ ವಿಚಾರದಲ್ಲೂ ಕೂಡ ಇದೇ ಆಗಿರುವಂಥದ್ದು. ಪೋಸ್ಟ್ ಹಾಕಿದ್ರು, ಆಮೇಲೆ ನಾನೇನು ಇಲ್ಲ ಮಧ್ಯಸ್ಥಿಕೆ ವಹಿಸಿಲ್ಲ ಅಂತ ಹೇಳ್ತಾರೆ. ಈಗ ಆಗಿರುವಂಥದ್ದು ಇದೇ ವಿಚಾರಕ್ಕೆ ಚರ್ಚೆ ಆಗ್ತಾ ಇರುವಂಥದ್ದು. ಟ್ರಂಪ್ ಎಲ್ಲ ಒಂದು ಕಡೆ ನೊಬೆಲ್ ಪ್ರಶಸ್ತಿಗೋಸ್ಕರ ಈ ರೀತಿಯಾಗಿ ಒದ್ದಾಡ್ತಿದ್ದಾರೆ. ನಾನು ಇದಕ್ಕೆಲ್ಲ ಕಾರಣ ಶಾಂತಿ ಮಾತುಕತೆ, ಶಾಂತಿ ಒಪ್ಪಂದ ಮಾಡೋಕ್ಕೆ ನಾನೇ ನೇರ ಕಾರಣ ಅಂತ ಹೇಳೋದು. ನೋಡಿ, ಇವಾಗ ಏನಾಯಿತು ಅಂತ ಹೇಳಿದ್ರೆ, ಅಲ್ಲಿನ ವಿದೇಶಾಂಗ ಇಲಾಖೆ ಸಚಿವರು ಹೇಳ್ತಾ ಇರುವಂಥದ್ದು ಇದನ್ನು ತಳ್ಳಿ ಹಾಕಿದ್ದಾರೆ. 12 ದಿನಗಳ ಯುದ್ಧ ಕೊನೆಗೂ ಕೂಡ ಅಂತ್ಯವಾಯಿತಾ? ಇಸ್ರೇಲ್ ಹಾಗೆ ಇರಾನ್ ಕದನ ವಿರಾಮದ ಬಗ್ಗೆ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಎರಡೂ ದೇಶಗಳು ಕದನ ವಿರಾಮಕ್ಕೆ ಒಪ್ಪಿವೆ. ಮಧ್ಯಪ್ರಾಚ್ಯ ರಾಷ್ಟ್ರವನ್ನ ಎರಡೂ ದೇಶಗಳು ತಡೆದಿವೆ. ಜಗತ್ತಿಗೆ ಇದು ಶಾಂತಿಯ ಸಮಯ ಅಂತ ಡೊನಾಲ್ಡ್ ಟ್ರಂಪ್ ಎರಡೂ ದೇಶಗಳಿಗೆ ಅಭಿನಂದನೆ ಅಂತ ಪೋಸ್ಟ್ ಹಾಕಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅಮೆರಿಕ ಅಧ್ಯಕ್ಷ ಪೋಸ್ಟ್ ಇದು. ಈಗ ಎರಡೂ ದೇಶಗಳು ಶಾಂತಿಯ ಮಂತ್ರವನ್ನ ಪಠಿಸ್ತಾ ಇದ್ದಾವೆ. ಜಗತ್ತಿಗೆ ಇದು ಶಾಂತಿಯ ಸಮಯ, ಎರಡೂ ದೇಶಗಳಿಗೆ ಅಭಿನಂದನೆ ಅಂತ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ನೋಡಿ, ಆ ಟ್ವೀಟ್ ಅನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ಯಾವ ರೀತಿಯಾಗಿ ಯುದ್ಧ ಆಗ್ತಾ ಇದೆ, ಅದರಲ್ಲೂ ಕೂಡ ಅಮೆರಿಕ ನೇರ ಪ್ರವೇಶವನ್ನ ಮಾಡಿತು, ಇರಾನ್ ವಿರುದ್ಧ ಸಮರವನ್ನೇ ಸಾರಿತು. ಈಗ ಅಮೆರಿಕ ಅಧ್ಯಕ್ಷ ಟ್ರಂಪ್
ಯಾವ ರೀತಿಯಾಗಿ ಪೋಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಎರಡೂ ದೇಶಗಳು ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದ್ದಾವೆ. ಮಧ್ಯಪ್ರಾಚ್ಯದ ದೇಶಗಳು ಈಗ ಉಳ್ಕೊಂಡಿದ್ದಾವೆ. ಶಾಂತಿ ಮಂತ್ರವನ್ನು ಪಠಿಸ್ತಾ ಇದ್ದಾರೆ ಎರಡೂ ದೇಶದ ಲೀಡರ್ಸ್ಗಳು, ಅಂದರೆ ಅಧ್ಯಕ್ಷರು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಅಮೆರಿಕ ಯಾವ ರೀತಿಯಾಗಿ ಇರಾನ್ ಮೇಲೆ ದಾಳಿ ಮಾಡ್ತು, ಅದು ಕೂಡ ಪರಮಾಣು ಇಂಪ್ಲಿಮೆಂಟ್ ಯಾವುದೇ ಕಾರಣಕ್ಕೂ ಕೂಡ ಮಾಡಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಮೊನ್ನೆ 3 ಕಡೆ ರಾತ್ರೋರಾತ್ರಿ ದಾಳಿ ಮಾಡ್ತು. ಇದರಿಂದ ಮತ್ತು ಕುಪಿತಗೊಂಡಂಥ ಕೆಂಡ ಕಾರ್ತಾ ಇರುವಂಥ ಇರಾನ್, ನಾವು ಅಮೆರಿಕ ವಿರುದ್ಧವೇ ಯುದ್ಧ ಮಾಡ್ತೀವಿ ಏನಿವಾಗ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನೊಂದು ಅಪ್ಡೇಟ್ ಕೂಡ ಲಭ್ಯವಾಗ್ತಾ ಇದೆ. ಟ್ರಂಪ್ ಕದನ ವಿರಾಮ ಮಾತು ತಳ್ಳಿ ಹಾಕಿದ್ದಾರೆ. ಇರಾನ್ ಈವರೆಗೆ ಯಾವುದೇ ಕದನ ವಿರಾಮ ಒಪ್ಪಂದ ಆಗಿಲ್ಲ. ಇಸ್ರೇಲ್ಗೆ ಷರತ್ತು ವಿಧಿಸಿದ ಇರಾನ್, ಇಸ್ರೇಲ್ ಮೊದಲು ತನ್ನ ದಾಳಿ ನಿಲ್ಲಿಸಬೇಕು. ಸ್ಥಳೀಯ ಕಾಲಮಾನ ಮುಂಜಾನೆ 4 ಗಂಟೆ ಒಳಗೆ ದಾಳಿ ನಿಲ್ಲಬೇಕು. ಇಸ್ರೇಲ್ ದಾಳಿ ನಿಲ್ಲಿಸಿದ್ರೆ ನಾವು ಪ್ರತೀಕಾರ ಮುಂದುವರಿಸಲ್ಲ. ಕದನ ವಿರಾಮ ಬಗ್ಗೆ ಇಸ್ರೇಲ್ಗೆ ಷರತ್ತು ವಿಧಿಸಿದ ಇರಾನ್. ಎಕ್ಸ್ ಖಾತೆಯಲ್ಲಿ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಚಿ ಪೋಸ್ಟ್ ಹಾಕಿದ್ದಾರೆ. ನೋಡಿ, ಈ ಟ್ರಂಪ್ ಒಂದು ಮೆಸೇಜ್ ಮಾಡಿದ್ದಾರೆ, ಮೆಸೇಜ್ ಪಾಸ್ ಮಾಡಿದ್ರು, ಕದನ ವಿರಾಮವನ್ನು ಈಗ ಘೋಷಣೆ ಮಾಡಿದ್ದಾರೆ ಅಂತ. ಆದರೆ ಸಂಪೂರ್ಣವಾಗಿ ಈ ಮೆಸೇಜ್ ಅನ್ನ ಉಲ್ಲಂಘನೆ ಮಾಡಿದ್ದಾರೆ. ಅಂದ್ರೆ ಇದನ್ನ ವಿರೋಧವನ್ನ ವ್ಯಕ್ತಪಡಿಸಿದ್ರು. ನಾವೇನು ಮಾಡಿಲ್ಲ ರೀ ಅಂತ ಹೇಳ್ತಿದ್ದಾರೆ. ಈ ಮೆಸೇಜ್ ಅನ್ನ ತಳ್ಳಿ ಹಾಕಿದೆ ಇರಾನ್. ಈವರೆಗೆ ಯಾವುದೇ ಕದನ ವಿರಾಮ ಒಪ್ಪಂದ ಆಗಿಲ್ಲ. ಕಂಪ್ಲೀಟ್ ಆಗಿ ಅಬ್ಬಾಸ್ ಮಾಡಿರುವಂತ ಮೆಸೇಜ್ ಇದು. ಅಬ್ಬಾಸ್ ಯಾರಂತ ಹೇಳಿದ್ರೆ ಇರಾನ್ನ ವಿದೇಶಾಂಗ ಇಲಾಖೆಯ ಸಚಿವ ಅಬ್ಬಾಸ್. ಸೊ ಅಬ್ಬಾಸ್ ಹೇಳ್ತಾ ಇರುವಂಥದ್ದು ನಾವು ಯಾವುದು ಒಪ್ಪಂದ ಆಗಿಲ್ಲ ರೀ ಅಂತ ಹೇಳ್ತಾ ಇದ್ದಾರೆ, ಮೆಸೇಜ್ ಮಾಡ್ತಾ ಇದ್ದಾರೆ. ಇಸ್ರೇಲ್ಗೆ ಷರತ್ತು ವಿಧಿಸಿದ ಇರಾನ್, ಇಸ್ರೇಲ್ ಮೊದಲು ತನ್ನ ದಾಳಿ ನಿಲ್ಲಿಸಬೇಕು, ಆಮೇಲೆ ನಾವು ನಿಲ್ಲಿಸ್ತೀವಿ. ಸ್ಥಳೀಯ ಕಾಲಮಾನ ಮುಂಜಾನೆ 4 ಗಂಟೆ ಒಳಗೆ ದಾಳಿ ನಿಲ್ಲಬೇಕು. 4 ಗಂಟೆ ಒಳಗೆ ಸಂಪೂರ್ಣವಾಗಿ ಇಸ್ರೇಲ್ ದಾಳಿಯನ್ನು ನಿಲ್ಲಿಸಿದ್ರೆ ನಾವು ನಿಲ್ಲಿಸ್ತೀವಿ. ಇಸ್ರೇಲ್ ದಾಳಿ ನಿಲ್ಲಿಸಿದ್ರೆ ನಾವು ಪ್ರತೀಕಾರ ಮುಂದುವರಿಸಲ್ಲ. ಕದನ ವಿರಾಮ ಬಗ್ಗೆ ಇಸ್ರೇಲ್ಗೆ ಷರತ್ತನ್ನು ವಿಧಿಸಿದ ಇರಾನ್. ಎಕ್ಸ್ನಲ್ಲಿ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಚಿ ಪೋಸ್ಟ್ ಅನ್ನು ಮಾಡಿದ್ದಾರೆ. ನೋಡಿ, ಒಂದು ಕಡೆ ಟ್ರಂಪ್ ಪೋಸ್ಟ್ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಅಂದ್ರೆ ಟ್ರಂಪ್ ಹೇಳೋ ಲೆಕ್ಕದಲ್ಲಿ ನಾನು ನೊಬೆಲ್ ಪ್ರಶಸ್ತಿಗೆ ಪುರಸ್ಕೃತ ಆಗುವಂಥ ವ್ಯಕ್ತಿ ಆ ರೀತಿಯಲ್ಲಿ ಟ್ವೀಟ್ ಮಾಡಿದ್ದಾರೆ. ತಾನೇ ಮುಂದೆ ನಿಂತು ಶಾಂತಿ ಒಪ್ಪಂದ ಮಾಡಿದ್ದೀನಿ ಅಂತ ಎರಡು ದೇಶದವ್ರು ಹೇಳಬೇಕು. ಆದರೆ ಎರಡು ದೇಶಗಳ ಮುಂಚೆನೇ ಈ ಟ್ರಂಪ್ ಪೋಸ್ಟ್ ಹಾಕ್ತಾರೆ. ಭಾರತ ಪಾಕಿಸ್ತಾನ ವಿಚಾರದಲ್ಲೂ ಕೂಡ ಇದೇ ಆಗಿರುವಂಥದ್ದು. ಪೋಸ್ಟ್ ಹಾಕಿದ್ರು, ಆಮೇಲೆ ನಾನೇನು ಇಲ್ಲ ಮಧ್ಯಸ್ಥಿಕೆ ವಹಿಸಿಲ್ಲ ಅಂತ ಹೇಳ್ತಾರೆ. ಈಗ ಆಗಿರುವಂಥದ್ದು ಇದೇ ವಿಚಾರಕ್ಕೆ ಚರ್ಚೆ ಆಗ್ತಾ ಇರುವಂಥದ್ದು. ಟ್ರಂಪ್ ಎಲ್ಲ ಒಂದು ಕಡೆ ನೊಬೆಲ್ ಪ್ರಶಸ್ತಿಗೋಸ್ಕರ ಈ ರೀತಿಯಾಗಿ ಒದ್ದಾಡ್ತಿದ್ದಾರೆ. ನಾನು ಇದಕ್ಕೆಲ್ಲ ಕಾರಣ, ಶಾಂತಿ ಮಾತುಕತೆ, ಶಾಂತಿ ಒಪ್ಪಂದ ಮಾಡೋಕ್ಕೆ ನಾನೇ ನೇರ ಕಾರಣ ಅಂತ ಹೇಳೋದು. ನೋಡಿ, ಇವಾಗ ಏನಾಯಿತು ಅಂತ ಹೇಳಿದ್ರೆ, ಅಲ್ಲಿನ ವಿದೇಶಾಂಗ ಇಲಾಖೆ